ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಒಂದು ಕ್ವೆಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಇದು ಹೆಸರೇ ಇಲ್ಲ, ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಇದಾಗಿರುತ್ತೆ. ಅಂದರೆ ಪ್ರಶ್ನೆ ಪತ್ರಿಕೆಯಿಂದ ಆಯ್ದಂತಹ ಪ್ರಶ್ನೆಗಳು ಇದಾಗಿರುತ್ತೆ ಸ್ನೇಹಿತರೆ. ಓಕೆ, ಫಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ವಾಟ್ ಡಸ್ ಡಾಟ್ಸ್ ಪರ್ ಇಂಚ್ ಮೆಜರ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಡಾಟ್ಸ್ ಪರ್ ಇಂಚ್ ಅಂದರೆ DPI ಅಂತ ಹೇಳಿದರೆ ಡಾಟ್ಸ್ ಪರ್ ಇಂಚ್ ಅಂತ ಹೇಳ್ತೀವಿ. ಸೊ ಈ ಒಂದು ಡಾಟ್ಸ್ ಪರ್ ಇಂಚ್ ಅಂತಕ್ಕಂಥದ್ದು ಏನನ್ನು ಮೆಜರ್ ಮಾಡುತ್ತೆ, ಅಳೆಯುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ. ಸೊ ಮೇಯ್ನಾಗಿ ನೋಡ್ತಾ ಹೋದರೆ DPI ಅಥವಾ PPI ಅಂತ ಹೇಳ್ತೀವಿ. ಸೊ ಇದೆಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಪ್ರಿಂಟರಲ್ಲಿ ನೋಡ್ತಾ ಹೋಗ್ತೀವಿ. ಪ್ರಿಂಟ್ ಮಾಡ್ತೀವಲ್ವ, ಸೊ ಪ್ರಿಂಟಿಂಗ್ ಮಷಿನ್ಸ್ಗಳು, ಸೊ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ DPI ಏನನ್ನು ಅಳೆಯುತ್ತದೆ? ನಂಬರ್ ಆಫ್ ಬಿಟ್ಗಳ ಸಂಖ್ಯೆ, ಡೆನ್ಸಿಟಿ ಆಫ್ ದ ಪಿಕ್ಸೆಲ್ಸ್ ಆನ್ ಅ ಕಂಪ್ಯೂಟರ್ ಸ್ಕ್ರೀನ್, ಕಂಪ್ಯೂಟರ್ ಪರದೆಯಲ್ಲಿರುವ ಪಿಕ್ಸೆಲ್ಗಳ ಸಾಂದ್ರತೆ, ದ ಡೆನ್ಸಿಟಿ ಆಫ್ ಬಿಟ್ಸ್ ಆನ್ ಅ ಡಿಸ್ಕ್ನಲ್ಲಿರುವ ಬಿಟ್ಗಳ ಸಾಂದ್ರತೆ, ಆ್ಯಂಡ್ ಡೆನ್ಸಿಟಿ ಆಫ್ ಗ್ರಾಫಿಕ್ ಫೈಲ್ಸ್ ಸ್ಟೋರ್ಡ್ ಆನ್ ಅ ಹಾರ್ಡ್ ಡಿಸ್ಕ್. ಅಂದರೆ ಹಾರ್ಡ್ ಡಿಸ್ಕ್ನಲ್ಲಿ ಸಂಗ್ರಹವಾಗಿರುವ ಗ್ರಾಫಿಕ್ ಫೈಲ್ಗಳ ಸಾಂದ್ರತೆಯ ಒಂದು ಮೆಜರ್ಮೆಂಟ್ ಮಾಡ್ತಕ್ಕಂಥದ್ದು ಯಾವುದು ಸರಿಯಾದಂಥ ಒಂದು ಉತ್ತರ? ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಡೆನ್ಸಿಟಿ ಆಫ್ ಪಿಕ್ಸೆಲ್ಸ್ ಆನ್ ಅ ಕಂಪ್ಯೂಟರ್ ಸ್ಕ್ರೀನ್. ಅಂದರೆ ಕಂಪ್ಯೂಟರ್ ಪರದೆಯಲ್ಲಿರುವ ಪಿಕ್ಸೆಲ್ಗಳ ಸಾಂದ್ರತೆಯನ್ನು ಅಳಿತಕ್ಕಂಥದ್ದಾಗುತ್ತೆ. ಅಂದರೆ DPI ಮೆಜರ್ಸ್ ಹೌ ಮೆನಿ ಇಂಡಿವಿಜುವಲ್ ಡಾಟ್ಸ್ ಅಥವಾ ಪಿಕ್ಸೆಲ್ಸ್ ಅಂತಕ್ಕಂಥದ್ದು, ಹೌ ಮೆನಿ ಡಾಟ್ಸ್ ಅಥವಾ ಪಿಕ್ಸೆಲ್ ಈ ಒಂದು ಕಂಪ್ಯೂಟರ್ ಪರದೆ ಮೇಲೆ ಕಾಣಿಸ್ತಕ್ಕಂಥದ್ದು ಅಂತ ಒಂದು ಇದನ್ನು ಮೆಜರ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆನ್ಸರ್ ಆಪ್ಷನ್ ಬಿ. ಇಲ್ಲಿ ಪಿಕ್ಸೆಲ್ಸ್ ಆಗಿರ್ಬೋದು ಅಥವಾ ಡಾಟ್ಸ್ ಅಂತ ಏನು ಹೇಳ್ತೀವೋ ಡಾಟ್ಸ್ ಆಗಿರ್ಬೋದು ಸ್ನೇಹಿತರೆ. ಓಕೆ, ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. And next, what is the full form of MAN? Option: Man Area Network, Meter Area Network, and Metropolitan Area Network. MAN is Area Network. ನೋಡಿ ಸ್ನೇಹಿತರೆ, ಈ ಒಂದು ನೆಟ್ವರ್ಕ್ ಅಂತಕ್ಕಂಥ ಇದನ್ನು ನೋಡ್ತಾ ಹೋಗ್ತೀವಿ. ಲ್ಯಾನ್ ಅನ್ನು ನೋಡ್ತೀವಿ, LAN ಲ್ಯಾನ್ ಅಂತಕ್ಕಂಥದ್ದು, ಆ್ಯಂಡ್ ಮ್ಯಾನ್ ಬರುತ್ತೆ MAN ಮ್ಯಾನ್, ಅದಾದ ನಂತರ WAN ವ್ಯಾನ್ ಅಂತ ಹೇಳ್ತೀವಿ. ಮೂರು ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಲೋಕಲ್ ಏರಿಯಾ ನೆಟ್ವರ್ಕ್ LAN ಲೋಕಲ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ. MAN ಅಂತ ಹೇಳಿದರೆ ಮೆಟ್ರೋ ಏರಿಯಾ ನೆಟ್ವರ್ಕ್ ಅಥವಾ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಆಪ್ಷನ್ ಸಿ, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತಕ್ಕಂಥದ್ದಾಗಿರುತ್ತೆ. ಇನ್ನು ವ್ಯಾನ್ ಅಂತ ಹೇಳಿದ್ರೆ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ, ವೈಡ್ ಏರಿಯಾ ನೆಟ್ವರ್ಕ್. ಓಕೆ, ಸೊ ಹೀಗಿರಬೇಕಾದ್ರೆ ಆನ್ಸರ್ ಆಪ್ಷನ್ ಸಿ, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ. ಈ ಮೂರಲ್ಲಿ ನಾವು ಹೋಲಿಕೆ ಮಾಡ್ತಾ ಹೋದಾಗ ವ್ಯಾನ್ ಅಂತಕ್ಕಂಥದ್ದು ತುಂಬ ಬ್ರಾಡ್ ಆಗಿರ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಅದಕ್ಕಿಂತ ಮ್ಯಾನ್ ಒಂದು ಸ್ವಲ್ಪ ಚಿಕ್ಕದು, ಮ್ಯಾನ್ಗಿಂತ ಲೋಕಲ್ ಏರಿಯಾ ನೆಟ್ವರ್ಕ್ ಅದಕ್ಕಿಂತ ಚಿಕ್ಕದಾಗಿರುತ್ತೆ. ಅಂದರೆ ಈ ಮೂರಲ್ಲಿ ಅತಿ ದೊಡ್ಡ ಒಂದು ನೆಟ್ವರ್ಕ್ ಜಾಲ ಅಂತ ಹೇಳೋದು ವ್ಯಾನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ನೆಟ್ವರ್ಕ್ ಪ್ರೋಟೋಕಾಲ್ ಅಂತ ಕೇಳಿದ್ರೆ ಈ ಕೆಳಗಿನಲ್ಲಿ ಯಾವುದು ನೆಟ್ವರ್ಕ್ ಪ್ರೋಟೋಕಾಲ್ ಅಲ್ಲ? HTTP, FTP, SMTP, SDML. ಉತ್ತರ ಸ್ನೇಹಿತರೆ ಇಲ್ಲಿ HTML ಆಗಿರುತ್ತೆ. ಯಾಕಂತ ಹೇಳಿದ್ರೆ HTML ಅಂತ ಹೇಳಿದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಹೈಪರ್ ಟೆಕ್ಸ್ಟ್ ಮಾರ್ಕ್ಅಪ್ ಲ್ಯಾಂಗ್ವೇಜ್. ಸೊ ಇದು ಏನಂತ ಹೇಳಿದ್ರೆ ಸ್ನೇಹಿತರೆ, ಇದೊಂದು ಬಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ನಾವು ನೆಟ್ವರ್ಕ್ ಪ್ರೋಟೋಕಾಲ್ ಅಂತ ಕರೆಯೋದಿಲ್ಲ. ಇನ್ನು ಉಳಿದಂತೆ ನೋಡ್ತಾ ಹೋದರೆ HTTP ಏನಿದೆಯೋ, HTTP ಬಂದು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಟ್ರಾನ್ಸ್ಫರ್ ಪ್ರೋಟೋಕಾಲ್. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಬಂದು FTP ಅಂತ ಹೇಳಿದ್ರೆ ಸ್ನೇಹಿತರೆ, FTP ಮೀನ್ಸ್ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಗಿರುತ್ತೆ. ಆ್ಯಂಡ್ SMTP, ಸೊ ಇದು ಅಷ್ಟೇ ಸಿಂಪಲ್ ಮೇಲ್. ಸೊ ಸೇಮ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತಕ್ಕಂಥದ್ದು ಆಗಿರುತ್ತೆ, ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಗಿರುತ್ತೆ. ಇನ್ನು ಉಳಿದಂತೆ IP ಬರುತ್ತೆ. IP ಅಂತ ಹೇಳಿದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು TCP ಬರುತ್ತೆ. TCP ಅಂತ ಹೇಳಿದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಸೊ ಇದೆಲ್ಲ ನಾವು ಅಂತರ್ಜಾಲದ ಒಂದು ಪ್ರೋಟೋಕಾಲ್ ಅಂತ ಕರಿತಾ ಹೋಗ್ತೀವಿ. ಸೊ ಆಗಿರಬೇಕಾದ್ರೆ HTML ಅಂತಕ್ಕಂಥ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥ ಒಂದು ಇದಾಗಿರುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ ಡಿನ ನಾವು ತಗೊಳ್ತಾ ಹೋಗ್ತೀವಿ ಸ್ನೇಹಿತರೆ.
ಆ್ಯಂಡ್ ನೆಕ್ಸ್ಟ್ ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಕ್ಲೋಸ್ ಕರೆಂಟ್ಲಿ ಓಪನ್ ಡಾಕ್ಯುಮೆಂಟ್ ಇನ್ ಮೈಕ್ರೋಸಾಫ್ಟ್ ವರ್ಡ್. ಅಂದರೆ ಮೈಕ್ರೋಸಾಫ್ಟ್ ವರ್ಡಲ್ಲಿ ಪ್ರಸ್ತುತ ತೆರೆದಿರ್ತಕ್ಕಂಥ ಒಂದು ಡಾಕ್ಯುಮೆಂಟನ್ನು ಮುಚ್ಚಲು ಶಾರ್ಟ್ಕಟ್ ಕೀ ಯಾವುದು? ಈಗ ಓಪನ್ ಆಗಿರ್ತಕ್ಕಂಥದ್ದು ಏನು ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಓಪನ್ ಮಾಡಿರ್ತೀವಿ ಒಂದನ್ನು ಡಾಕ್ಯುಮೆಂಟ್ನ, ಅದನ್ನು ಕ್ಲೋಸ್ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದ್ರೆ, ಸೊ ಆಪ್ಷನ್ ಕೊಡಿದ್ರೆ Ctrl+W ಇದೆ, ಆ್ಯಂಡ್ Ctrl+D, Ctrl+T, Ctrl+D ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲ ನೋಡ್ತಾ ಹೋದಾಗ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ Ctrl+W ಆಗಿರುತ್ತೆ. ಸೊ ವರ್ಡ್ ಡಾಕ್ಯುಮೆಂಟ್ ಅಂತ ಹೇಳಿದಾಗ ಇಲ್ಲಿ Ctrl+W ಇದು ಶಾರ್ಟ್ಕಟ್ ಕೀ ಯಾವುದಕ್ಕೆ ಅಂತ ಹೇಳಿದ್ರೆ ಓಪನ್ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ನ ಕ್ಲೋಸ್ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಶಾರ್ಟ್ಕಟ್ ಕೀ ಆಗಿರುತ್ತೆ Ctrl+W. ಆ್ಯಂಡ್ ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಟೆನ್ಷನ್ ಈಸ್ ಯೂಸ್ ಟು ಸೇವ್ ಇಮೇಜ್ ಇನ್ ದ ಕಂಪ್ಯೂಟರ್. ಇಮೇಜ್ನಲ್ಲಿ ಕಂಪ್ಯೂಟರ್ನ ಸೇವ್ ಮಾಡೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ಎಕ್ಸ್ಟೆನ್ಷನ್ ಅಥವಾ ವಿಸ್ತರಣೆ ಯಾವುದು ಅಂತ ಹೇಳಿದ್ದಾರೆ. ಆಪ್ಷನ್ ಕೊಡಿದ್ರೆ .cmd, .xls, .vlc, .jpeg. ಸೊ ನೋಡಿ ಇದು ಚಿತ್ರ ಇಮೇಜ್. ಸೊ ಇದನ್ನು ನೋಡ್ತಾ ಹೋಗಬೇಕಾಗುತ್ತೆ. ಇಮೇಜ್ ಸೇವ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆನ್ಸರ್ ಯಾವ್ದು ಬರುತ್ತೆ .jpeg ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಆನ್ಸರ್ ಆಗಿರುತ್ತೆ. ಇಲ್ಲಿ ಈ ಒಂದು XLS ಏನಿದೆಯೋ ನೋಡಿ ಆಪ್ಷನ್ ಬಿ ಇದೆಯಲ್ವಾ XLS ಇದನ್ನು ನಾವು MS Excel ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. MS Excel ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ JPEG ಬಂದು ಚಿತ್ರವನ್ನು ಸೇವ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ತುಂಬ ಬರುತ್ತೆ. .AL ಆಗಿರ್ಬೋದು, .dll ಆಗಿರ್ಬೋದು, ಅಥವಾ .mov ಆಗಿರ್ಬೋದು, ಅಥವಾ .mp3 ಆಗಿರ್ಬೋದು, ಅಥವಾ .mpeg ಆಗಿರ್ಬೋದು. ಸೊ ಈ ರೀತಿಯಲ್ಲಿ ತುಂಬ ವಿಸ್ತರಣೆ ನೋಡ್ತಾ ಹೋಗ್ತೀವಿ. ಸೊ ಅದರದ್ದೇ ಆದಂಥ ಒಂದು ಇದನ್ನು ತಗೊಳ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆ, ಸೊ ಆನ್ಸರ್ ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟು ಮಷಿನ್ ಲ್ಯಾಂಗ್ವೇಜ್ ಸಮ್ಟೈಮ್ಸ್ ಆಲ್ಸೋ ರೆಫರ್ಡ್ ಹ್ಯಾಸ್. ಅಂದರೆ ಯಂತ್ರ ಭಾಷೆಯನ್ನು ಕೆಲವೊಮ್ಮೆ ಹೀಗೂ ಸಹ ಕರೆಯಲಾಗುತ್ತದೆ. ಏನಂತ ಕರೀತಾರೆ? ಬೈನರಿ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್, ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಆ್ಯಂಡ್ ಲೋ ಲೆವೆಲ್ ಲ್ಯಾಂಗ್ವೇಜ್. ಸೊ ಮೇಯ್ನ್ ಆಗಿ ಸ್ನೇಹಿತರೆ ಯಂತ್ರ ಭಾಷೆ ಅಂತ ಹೇಳಿದಾಗ ಯಾಂತ್ರಿಕ ಭಾಷೆ ಅಂತ ಏನು ಹೇಳ್ತೀವೋ ಅಥವಾ ಮಷಿನ್ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀವೋ, ಅಂದರೆ ಈ ಒಂದು ಕಂಪ್ಯೂಟರ್ ಅಂತಕ್ಕಂಥದ್ದು ಒಂದು ಮಷಿನ್ ಅಂತಕ್ಕಂಥದ್ದು ಅಲ್ಲಿ ಅರ್ಥ ಆಗ್ತಕ್ಕಂಥ ಒಂದು ಭಾಷೆ ಯಾವುದು ಅಂತ ಹೇಳಿದ್ರೆ ಬೈನರಿ ಲ್ಯಾಂಗ್ವೇಜ್ ಆಗಿರುತ್ತೆ. ಬೈನರಿ ಲ್ಯಾಂಗ್ವೇಜ್ ಅಂತಂದರೆ 0 ಮತ್ತು 1 ಎರಡನ್ನು ಮಾತ್ರ ನೋಡ್ತಕ್ಕಂಥದ್ದು ಆಗಿರುತ್ತೆ. ಈ ಒಂದು ಬೈನರಿ ಲ್ಯಾಂಗ್ವೇಜ್ ನಾವು ಯಂತ್ರ ಭಾಷೆ, ಮಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ವಿಚ್ ಇಸ್ ಅನದರ್ ನೇಮ್ ಫಾರ್ ಫಂಕ್ಷನಲ್ ಲ್ಯಾಂಗ್ವೇಜ್. ಎಸ್ ನೋಡಿದ್ವಿ. ಈಗ ಮಷಿನ್ ಲ್ಯಾಂಗ್ವೇಜ್ ಯಾವುದು? ಬೈನರಿ ಲ್ಯಾಂಗ್ವೇಜ್ ಆಯಿತು. ಆ್ಯಂಡ್ ಫಂಕ್ಷನಲ್ ಲ್ಯಾಂಗ್ವೇಜ್ ಅಂತ ಯಾವುದನ್ನು ಕರಿತೀವಿ? ಮಷಿನ್ ಲ್ಯಾಂಗ್ವೇಜ್, ಅಪ್ಲಿಕೇಶನ್, ಲೋ ಲೆವೆಲ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್. ಎಸ್ ವಿಚ್ ಇಸ್ ಕ್ರಿಯಾತ್ಮಕ ಭಾಷೆ ಅಥವಾ ಈ ಒಂದು ಇನ್ನು ಕನ್ನಡ ಬೇಕಂತ ಹೇಳಿದರೆ ಕ್ರಿಯಾತ್ಮಕ ಭಾಷೆಗೆ ಇದು ಮತ್ತೊಂದು ಹೆಸರು. ಅಂದರೆ ಕ್ರಿಯಾತ್ಮಕ ಅಥವಾ ಫಂಕ್ಷನಲ್ ಲ್ಯಾಂಗ್ವೇಜ್ ಅಂತ ಯಾವುದನ್ನು ಕರೀತಾರೆ? ಯಂತ್ರ, ಅನ್ವಯಿಕೆ, ಕೆಳಮಟ್ಟದ ಭಾಷೆ, ಲೋ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಅಪ್ಲಿಕೇಶನ್, ಆಪ್ಷನ್ ಬಿ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದ ಸ್ನೇಹಿತರೆ ಕ್ರೋಮ್ ಇಸ್ ಅ ಡ್ಯಾಶ್ ಸಾಫ್ಟ್ವೇರ್ ಅಂತ ಕೇಳಿದ್ರೆ ಕ್ರೋಮ್ ಅಂತಕ್ಕಂಥದ್ದು ಒಂದು ಆಪರೇಟಿಂಗ್ ಸಿಸ್ಟಮ್ ಬರುತ್ತಾ ಅಥವಾ ಅಪ್ಲಿಕೇಶನ್ ಬರುತ್ತಾ? ಸೊ ಅಥವಾ ಸಿಸ್ಟಮ್ ಸಾಫ್ಟ್ವೇರ್ ಆಗಿರುತ್ತಾ ಅಥವಾ ಯುಟಿಲಿಟಿ ಪ್ರೋಗ್ರಾಮ್ ಆಗಿರುತ್ತಾ ಅಥವಾ ಯುಟಿಲಿಟಿ ಸಾಫ್ಟ್ವೇರ್ ಆಗಿರುತ್ತಾ? ಸೊ ನಾವು ನೋಡ್ತಾ ಹೋದ ಸ್ನೇಹಿತರೆ ಇಲ್ಲಿ ಕ್ರೋಮ್ ಅಂತಕ್ಕಂಥದ್ದು ನಾವು ಮೇಯ್ನಾಗಿ ನೋಡ್ತಾ ಹೋದಾಗ ಇದೊಂದು ಇಂಟರ್ನೆಟ್ ಬ್ರೌಸರ್ ಆಗಿರುತ್ತೆ. ಇಂಟರ್ನೆಟ್ ಬ್ರೌಸರ್. ಓಕೆ, ಸೊ ಬಟ್ ಇಂಟರ್ನೆಟ್ ಬ್ರೌಸರ್ ಆಪ್ಷನ್ ಕೊಟ್ಟಿಲ್ಲ. ಸೊ ಅದರ ಹೊರತಾಗಿ ನೋಡ್ತಾ ಹೋದಾಗ ಅಪ್ಲಿಕೇಶನ್ ಅಂತಕ್ಕಂಥದ್ದು ಏನಿದೆಯೋ ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಈ ಒಂದು ಕ್ರೋಮ್ ಬರ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಆನ್ಸರ್ ಆಪ್ಷನ್ ಬಿ. ಕ್ರೋಮ್ ಬಂದು ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಆಪ್ರೇಟಿಂಗ್ ಸಿಸ್ಟಮ್ ಅಂತ ಏನಿದೆಯೋ ಕಾರ್ಯಾಚರಣಾ ವ್ಯವಸ್ಥೆ ಅಂತ ಹೇಳ್ತೀವಿ. ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದು ಈ ಒಂದು MS-DOS ಆಗಿರ್ಬೋದು ಅಥವಾ ವಿಂಡೋಸ್ ಆಗಿರ್ಬೋದು ಅಥವಾ ಈ ಒಂದು ಮ್ಯಾಕ್ OS ಆಗಿರ್ಬೋದು ಅಥವಾ BOS ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಯುನಿಕ್ಸ್ ಬರುತ್ತೆ ಆ್ಯಂಡ್ ಲಿನಕ್ಸ್. ಸೊ ಈ ರೀತಿ ಆಪರೇಟಿಂಗ್ ಸಿಸ್ಟಮ್ ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಉಳಿದಂತೆ ಯುಟಿಲಿಟಿ ಸಾಫ್ಟ್ವೇರ್ ಅಂತಕ್ಕಂಥದ್ದು ಏನಿದೆಯೋ ಸೊ ಯುಟಿಲಿಟಿ ಸಾಫ್ಟ್ವೇರಲ್ಲಿ ಬರ್ತಕ್ಕಂಥದ್ದು ನೋಡ್ತಾ ಹೋದಾಗ ಯುಟಿಲಿಟಿ ಅಂತ ಹೇಳಿದಾಗ ಸ್ನೇಹಿತರೆ ಇದೊಂದು ಸಾಮಾನ್ಯ ನಿರ್ವಹಣೆಗಾಗಿ ಮಾಡ್ತಕ್ಕಂಥ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ಒಂದು ಆಕ್ರೋಬ್ಯಾಟ್ ರೀಡರ್ ಅಂತ ಏನು ಹೇಳ್ತೀವೋ ಆಕ್ರೋಬ್ಯಾಟ್ ರೀಡರ್ ಈ ಒಂದು PDF ಅಟ್ಯಾಚ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಆಗಿರ್ಬೋದು ಅಥವಾ ವಿನ್ರಾರ್ ಅಂತ ಹೇಳ್ತೀವಿ, ವಿನ್ರಾರ್. ಸೊ ಇದಾಗಿರಬಹುದು ಅಥವಾ ಇನ್ನೂ ಹೇಳ್ಬೇಕಂದ್ರೆ ನೀರೋ ಆಗಿರ್ಬೋದು, ನೇರೋ. ಓಕೆ, ಸೊ ಇವೆಲ್ಲ ನಾವು ನೋಡ್ತಾ ಹೋದಾಗ ಇದು ಯುಟಿಲಿಟಿ ಸಾಫ್ಟ್ವೇರಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ವೈಲ್ ವರ್ಕಿಂಗ್ ಇನ್ ಮೇಲ್ ವಿ ಮೇ
ಕೇಮ್ ಅಂಡರ್ ದ BCC. ವಾಟ್ ಡಸ್ ಬಿ ರಿಪ್ರೆಸೆಂಟ್? ಅಂದರೆ ಈ ಒಂದು ಮೇಲ್ನ ನೋಡ್ತಾ ಹೋಗ್ತೀವಿ. BC ಆ್ಯಂಡ್ BCC, BC ಆ್ಯಂಡ್ BCC 3 ಬರುತ್ತೆ. BC ಆ್ಯಂಡ್ BCC. BC ಏನಾಗುತ್ತೆ, ಮೇಲ್ ಮಾಡಿರ್ತಕ್ಕಂಥದ್ದು ಯಾರು ಏನು ನಮಗೆ ನೇರವಾಗಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಬಟ್ BCC ಏನಾಗುತ್ತೆ, ಈ ಒಂದು ಅಡ್ರೆಸ್ ಏನಿರುತ್ತೋ ಅದನ್ನು ಹೈಡ್ ಮಾಡ್ತಕ್ಕಂಥದ್ದು. ಎಲ್ಲಿ ಅಂದರೆ BCCಲಿ. ಸೊ ಇಲ್ಲಿ B ಮೀನ್ಸ್ ಬ್ಲ್ಯಾಕ್, ಬ್ಲೈಂಡ್, ಬ್ರಾಡ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ನೋಡ್ತಾ ಹೋದಾಗ ಸ್ನೇಹಿತರೆ ಆನ್ಸರ್ ಬಂದು ಬ್ಲೈಂಡ್. ಸೊ BCC ಅಂತ ಹೇಳಿದ್ರೆ ಬ್ಲೈಂಡ್ ಕಾರ್ಬನ್ ಕಾಪಿ ಆಗಿರುತ್ತೆ. ಸೊ ಓಕೆ, ಸೊ ಆನ್ಸರ್ ಆಪ್ಷನ್ 3 ಬ್ಲೈಂಡ್ ಕಾರ್ಬನ್ ಕಾಪಿ. ನೆಕ್ಸ್ಟು ಡಿಲೀಟೆಡ್ ಮೇಲ್ಸ್ ಫ್ರಮ್ ದ ಇನ್ಬಾಕ್ಸ್ ಕ್ಯಾನ್ ಬಿ ಫೌಂಡ್ ಇನ್. ಅಂದರೆ ಮೇಲ್ಸ್ಗಳಲ್ಲಿ ನಾವು ಮೇಲ್ಸ್ ಏನು ಮಾಡ್ತೀವೋ, ಸೊ ಅಲ್ಲಿ ಇನ್ಬಾಕ್ಸಲ್ಲಿ ಮೇಲ್ಸ್ನ ನಾವು ಡಿಲೀಟ್ ಮಾಡ್ತೀವಿ. ಸೊ ಡಿಲೀಟ್ ಮಾಡಿದಂತಹ ಮೆಸೇಜ್ ಅಥವಾ ಮೇಲ್ಸ್ಗಳು ಎಲ್ಲಿ ನೋಡಬಹುದು ನಾವು? ಟ್ರೇಸ್, ಸ್ಪ್ಯಾನ್, ಪ್ರಮೋಷನ್ ಆ್ಯಂಡ್ ಆಲ್ ಮೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡಿಲೀಟ್ ಆದಂಥ ಮೇಲ್ಸ್ಗಳನ್ನ ನಾವು ಎಲ್ಲಿ ನೋಡ್ತೀವಿ ಅಂತ ಟ್ರೇಸ್ ಅಂತ ಇದ್ದು, ಸೊ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಟ್ರಾಶ್ ಅಥವಾ ಟ್ರೇಸ್. ಸೊ ಇಲ್ಲಿ ನಾವು ನೋಡಬಹುದು ಡಿಲೀಟ್ ಆಗಿರ್ತಕ್ಕಂಥ ಒಂದು ಮೇಲ್ಸ್ಗಳನ್ನ. ನೆಕ್ಸ್ಟ್, ವಾಟ್ ಈಸ್ ದ ಕಾಂಪೊನೆಂಟ್ಸ್ ದಟ್ ಆರ್ ಯೂಸ್ಡ್ ಇನ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್? 2ನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸುವಂಥ ಘಟಕಗಳು ಯಾವುವು? ಸೊ ಗೊತ್ತಿರೋ ಹಾಗೆ 5th ಜನರೇಷನ್ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ 2ನೇ ತಲೆಮಾರಿನಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. 2ನೇ ತಲೆಮಾರಲ್ಲಿ ಬರ್ತಕ್ಕಂಥದ್ದು ಯಾವುದು? ವ್ಯಾಕ್ಯೂಮ್ ಟ್ಯೂಬ್ಸ್, LSI ಕೊಟ್ಟಿದ್ದಾರೆ, ಆ್ಯಂಡ್ ಪಂಚ್ ಕಾರ್ಡ್ ಆ್ಯಂಡ್ ಟ್ರಾನ್ಸಿಸ್ಟರ್ಗಳು. ಓಕೆ, ಸೊ ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅಥವಾ ನಿರ್ವಾತ ನಳಿಕೆ ಅಂತ ಏನಿರ್ತವೋ ಇದು 1st ಜನರೇಷನಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ 2nd ಜನರೇಷನಲ್ಲಿ ಬರ್ತಕ್ಕಂಥದ್ದು ಟ್ರಾನ್ಸಿಸ್ಟರ್ಗಳು. ಆಪ್ಷನ್ ಡಿ, ಟ್ರಾನ್ಸಿಸ್ಟರ್ ಇನ್ 2nd ಜನರೇಷನ್. Next, dash is an artificial language designed to communicate instruction to a computer. dash ಎಂಬುದು ಕಂಪ್ಯೂಟರ್ಗೆ ಸೂಚನೆಗಳನ್ನು ಸಂವಹನ ಮಾಡಲು ವಿನ್ಯಾಸಗೊಳಿಸಲಾದ ಕೃತಕ ಭಾಷೆಯಾಗಿದೆ. ಆಪ್ಷನ್ ಈ ರೀತಿ ಇದೆ: ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಮಷಿನ್ ಲ್ಯಾಂಗ್ವೇಜ್, ಸಾಫ್ಟ್ವೇರ್ ಭಾಷೆ, ಅಸೆಂಬ್ಲಿ ಭಾಷೆ. ಸೊ ನಮಗೆ ಗೊತ್ತಿರೋ ಹಾಗೆ ಒಂದು ಕಂಪ್ಯೂಟರ್ ಅಂತಕ್ಕಂಥದ್ದು ಯಾವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಅದು ಫಸ್ಟ್ಗೆ ಯಂತ್ರ ಭಾಷೆ, ಏನು ಮಷಿನ್ ಲ್ಯಾಂಗ್ವೇಜ್ ಅಂತ ಇದೆಯೋ, ಸೊ ಅದು ಯಂತ್ರ ಭಾಷೆ ಬಂದು ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು, ಡ್ಯಾಶ್ ಎಂಬುದು ಕಂಪ್ಯೂಟರ್ಗೆ ಸೂಚನೆಗಳನ್ನು ಸಂವಹನ ಮಾಡಲು ವಿನ್ಯಾಸಗೊಳಿಸಲಾದ ಕೃತಕ ಭಾಷೆ ಅಂತ ಕೇಳಿದರೆ, ಕೃತಕ ಭಾಷೆ ಆರ್ಟಿಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಹೋದಾಗ ಸೊ ನಮಗೆ ಸರಿಯಾಗಿ ಯಾವುದೇ ಆನ್ಸರ್ ಸಿಗ್ತಾ ಹೋಗುತ್ತೆ ಅಂತ ಹೇಳಿ ಸ್ನೇಹಿತರೆ, ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಅಥವಾ ಪ್ರೋಗ್ರಾಮ್ ಭಾಷೆ ಆಗಿರುತ್ತೆ. ಇದೊಂದು ಕೃತಕ ಭಾಷೆ, ಆರ್ಟಿಫಿಷಿಯಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ನೆಕ್ಸ್ಟ್, ಎಕ್ಸ್ಪ್ಯಾಂಡ್ ಮೋಡೆಮ್ ಕೊಟ್ಟಿದ್ದಾರೆ. ಮೋಡೆಮ್ ಅಂತ ಹೇಳಿದ್ರೆ ಮಾಡರ್ನ್ ಡೆವಲಪ್ಮೆಂಟ್, ಮೀಡಿಯಂ ಡೆವಲಪ್ಮೆಂಟ್, ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್ ಅಂತ ಕೊಟ್ಟಿದ್ದಾರೆ. ಮೋಡೆಮ್ ಮೀನ್ಸ್ ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್. ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಶಾರ್ಟ್ಕಟ್ ಟು ಜಸ್ಟಿಫೈ ದ ಪ್ಯಾರಾಗ್ರಾಫ್? ಪ್ಯಾರಾಗ್ರಾಫನ್ನು ಸಮರ್ಥಿಸಲು ಇರ್ತಕ್ಕಂಥ ಶಾರ್ಟ್ಕಟ್ ಯಾವುದು? Ctrl+R, Ctrl+J, Ctrl+U, Ctrl+E, Ctrl+P. ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂಥ ಶಾರ್ಟ್ಕಟ್ ಕೀ ಯಾವುದಂತ ಹೇಳಿದರೆ ಆನ್ಸರ್ ಆಪ್ಷನ್ ಬಿ Ctrl+J ಆಗಿರುತ್ತೆ. Ctrl+J. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ನಾನ್ ವೋಲಟೈಲ್ ಮೆಮೊರಿ? ಈ ಕೆಳಗಿನಲ್ಲಿ ಯಾವುದು ನಾನ್ ವೋಲಟೈಲ್ ಮೆಮೊರಿ ಆಗಿದೆ? RAM, ROM, ಕ್ಯಾಚ್, ಪ್ರೈಮರಿ. ಸೊ ನಾನ್ ವೋಲಟೈಲ್ ಅಂತ ಹೇಳಿದರೆ ಸ್ನೇಹಿತರೆ, ಈ ಒಂದು ಶಾಶ್ವತ ಮೆಮೊರಿ ಅಂತ ಹೇಳ್ತೀವೋ ಎಷ್ಟು ಶಾಶ್ವತ, ಆ್ಯಂಡ್ ಇಟ್ ಮೀನ್ಸ್ ಕರೆಂಟ್ ಹೋದ ತಕ್ಷಣ ಆಫ್ ಆಗ್ತಕ್ಕಂಥದ್ದನ್ನ ನಾವು ವೋಲಟೈಲ್ ಅಂತ ಕರಿತೀವಿ. ಕರೆಂಟ್ ಆಫ್ ಆದರೂ ಸಹ ಈ ಒಂದು ಮೆಮೊರಿ ಹಾಗೆ ಇದ್ದರೆ ಅದನ್ನು ನಾವು ನಾನ್ ವೋಲಟೈಲ್ ಅಂತ ಕರಿತೀವಿ. ಸೊ ಇಲ್ಲಿ RAM, ROM, ಕ್ಯಾಚ್ ಮೆಮೊರಿ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ROM ಆಗಿರುತ್ತೆ. ರೀಡ್ ಓನ್ಲಿ ಮೆಮೊರಿ. ಸೊ ಇದೇನಾಗುತ್ತೆ, ಪವರ್ ಆಫ್ ಆದ್ರೂ ಸಹ ಯಾವುದೇ ಒಂದು ಮೆಮೊರಿ ಲಾಸ್ ಆಗೋದಿಲ್ಲ. ಇನ್ನು ಉಳಿದಂಥ RAM, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಕ್ಯಾಚ್ ಇದೆಲ್ಲ ನಾವು ವೋಲಟೈಲಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಆ್ಯನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕೇಳಿದರೆ, ಅಂದರೆ ಈ ಕೆಳಗಿನಲ್ಲಿ ಯಾವುದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಅಂತ ಕೇಳಿದರೆ ಪೈಥಾನ್, C++, ಜಾವಾ, ಪ್ಯಾಸ್ಕಲ್. ಸೊ ಸರಿಯಾದಂಥ ಒಂದು ಉತ್ತರ ಪ್ಯಾಸ್ಕಲ್ ಬಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ಗೆ ಸೇರ್ಕೊಳ್ಳೋದಿಲ್ಲ.
ಡ್ಯಾಶ್ ಈಸ್ ಅನದರ್ ಪಾಯಿಂಟಿಂಗ್ ಡಿವೈಸ್ ವಿಚ್ ಇಸ್ ಆನ್ ಆಲ್ಟರ್ನೇಟಿವ್ ಟು ಮೌಸ್. ಅಂದರೆ ಮೌಸ್ಗೆ ಇರ್ತಕ್ಕಂಥ ಮತ್ತೊಂದು ಪಾಯಿಂಟಿಂಗ್ ಸಾಧನ ಯಾವುದಂತ ಕೇಳ್ತಾರೆ. ಅಂದರೆ ಮೌಸ್ ಇಲ್ಲ ಅಂದರೂ ಇದನ್ನು ಯೂಸ್ ಮಾಡಿಕೊಂಡು ಕಂಪ್ಯೂಟರ್ನ ಆಪ್ರೇಟ್ ಮಾಡ್ಬೋದು, ಮೌಸ್ ಒಂದು ಜಾಗಕ್ಕೆ ತಂದು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆ ಆಗಿರುತ್ತೆ. ಟ್ರ್ಯಾಕ್ ಬಾಲ್, ಜಾಯ್ಸ್ಟಿಕ್, ಲೈಟ್ ಪೆನ್ ಆ್ಯಂಡ್ ಟಚ್ ಸ್ಕ್ರೀನ್. ಸೊ ಮೌಸ್ ಇಲ್ಲ ಅಂದರೂ ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದಾಗ ಸ್ನೇಹಿತರೆ ಸರಿಯಾದಂಥ ಒಂದು ಉತ್ತರ ಅಂತ ನೋಡ್ತಾ ಹೋದಾಗ ಇಲ್ಲಿ ಟ್ರ್ಯಾಕ್ ಬಾಲ್ ಆಗಿರುತ್ತೆ. ಆಪ್ಷನ್ ಎ ಟ್ರ್ಯಾಕ್ ಬಾಲ್. ಸೊ ಜಾಯ್ಸ್ಟಿಕ್ ಮತ್ತು ಲೈಟ್ ಪೆನ್ನು ಸಹ ಈ ಒಂದು ಮೌಸ್ಗೆ ಪರ್ಯಾಯವಾಗಿ ಯೂಸ್ ಮಾಡ್ತೀವಿ, ಬಟ್ ಪ್ರೈಮರಿ ಆಗಿ ಜಾಯ್ಸ್ಟಿಕ್ ಮತ್ತು ಲೈಟ್ ಪೆನ್ಗೂ ಸಹ ಅತಿ ಹೆಚ್ಚಾಗಿ ಯೂಸ್ ಮಾಡ್ತಕ್ಕಂಥದ್ದು ಟ್ರ್ಯಾಕ್ ಬಾಲ್ ಆಗಿರುತ್ತೆ. ಓಕೆ, ಸೊ ಮೌಸ್ ಏನು ಕೆಲಸ ಮಾಡುತ್ತೋ ಅಷ್ಟು ಕೆಲಸ ಟ್ರ್ಯಾಕ್ ಬಾಲ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಜಾಯ್ಸ್ಟಿಕ್ಕು ಲೈಟ್ ಪೆನ್ಗಿಂತ ಜಾಸ್ತಿ ವರ್ಕ್ ಮಾಡ್ತಕ್ಕಂಥದ್ದು ಟ್ರ್ಯಾಕ್ ಬಾಲ್. ಕ್ಯಾಪ್ಸ್ ಲಾಕ್ ಆ್ಯಂಡ್ ನಂಬರ್ ಲಾಕ್ ಕೀಸ್ ಆರ್ ಕಾಲ್ಡ್ ಹ್ಯಾಸ್ ಡ್ಯಾಶ್ ಕೀಸ್ ಅಂತ ಕೊಡ್ತಾರೆ. ಇದು ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವೆಶನ್ಸ್ ಆಗಿದೆ ಸ್ನೇಹಿತರೆ. ಕ್ಯಾಪ್ಸ್ ಲಾಕ್ ಮತ್ತು ಏನು ಟೈಪಿಂಗ್ ಮಾಡ್ತೀವೋ ಸೊ ಅಲ್ಲಿರುತ್ತೆ ಇದು ಬಟನು. ಕ್ಯಾಪ್ಸ್ ಲಾಕ್ ಪ್ಲಸ್ ನಂಬರ್ ಲಾಕ್ ಕೀಗಳನ್ನು ಏನಂತ ಕರೀತಾರೆ ಅಂತಾರೆ? ಟಾಗಲ್ ಕೀಸ್ ಅಂತ ಕರೀತಾರೆ. ಆಪ್ಷನ್ ಸಿ ಟಾಗಲ್ ಕೀಸ್. ಆ್ಯಂಡ್ ನೆಕ್ಸ್ಟ್ JS ಕಿಲ್ಬಿ ಡೆವಲಪ್ಡ್ ವಿಚ್ ಚಿಪ್ಸ್ ಅಂತ ಕೇಳಿದರೆ, ಸೊ ಇಲ್ಲಿ ಸಿಲಿಕಾ ಇಂಟಿಗ್ರೇಟೆಡ್ ಐರನ್ ಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಚಿಪ್ಗಳ ಆಲ್ಮೋಸ್ಟ್ ಯಾವುದಿಂದ ಆಗಿರುತ್ತೆ ಅಂತ ಹೇಳಿದ್ರೆ ಸಿಲಿಕಾನಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಆಗಿರುತ್ತೆ, ಸಿಲಿಕಾನಿಂದ ಮಾಡಲ್ಪಟ್ಟಿದೆ. ಬಟ್ ಈ JS ಕಿಲ್ಬಿ ಅವರು ಅಭಿವೃದ್ಧಿಪಡಿಸಿದಂಥ ಒಂದು ಚಿಪ್ಗಳು ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ ಇಂಟಿಗ್ರೇಟೆಡ್ ಚಿಪ್. ಆಪ್ಷನ್ ಸಿ ಇಂಟಿಗ್ರೇಟೆಡ್ ಚಿಪ್. ಫಸ್ಟ್ ಸೂಪರ್ ಕಂಪ್ಯೂಟರ್ ಆಫ್ ವರ್ಲ್ಡ್ ಈಸ್ ಅಂತ ಕೇಳಿದ್ರೆ ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಸೊ ಪರಮ್ 8000 ಅಂತ ಹೇಳಿದರೆ ಇದು ಇಂಡಿಯಾದ ಫಸ್ಟ್ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ, ಪರಮ್ 8000 ಸ್ನೇಹಿತರೆ. ಕ್ರೇ 1 ಏನಿದೆಯೋ ಸೊ ಇದು ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಸೊ ಇದರ ಜೊತೆಗೆ CDC 6600. ಓಕೆ, ಸೊ ಇದು ಸಹ ಕೆಲವೊಂದು ಸರಿ ಮೆನ್ಷನ್ ಮಾಡ್ತಾರೆ. ಬಟ್ ಮೇಯ್ನಾಗಿ ಕ್ರೇ 1 ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಆನ್ಸರ್ಗೆ ಕ್ರೇ 1 ಸರಿ ಅಂತ ಒಂದು ಉತ್ತರ. ಬಟ್ ಇದು ಕೊಟ್ಟರು ಸಹ ನೀವು ಆನ್ಸರ್ನ ಟಿಕ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಆಲ್ಮೋಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಆಪ್ಷನ್ನೇ ಕೊಟ್ಟಿರ್ತಕ್ಕಂಥದ್ದು ಆಗಿದೆ. ಸೊ ಹಾಗೆ ಆನ್ಸರು ಆಪ್ಷನ್ ಡಿ ಕ್ರೇ 1 ಇಸ್ ಅ ವಿಶ್ವದ ಅಥವಾ ಫಸ್ಟ್ ಸೂಪರ್ ಕಂಪ್ಯೂಟರ್ ಆಫ್ ವರ್ಲ್ಡ್. And last question, which one is generally used in banks to process the checks? ಚೆಕ್ಗಳನ್ನು ಪ್ರಕ್ರಿಯೆಗೊಳಿಸಲು ಬ್ಯಾಂಕ್ಗಳಲ್ಲಿ ಸಾಮಾನ್ಯವಾಗಿ ಯಾವುದನ್ನು ಬಳಸಲಾಗುತ್ತದೆ? OMR, MICR, OCR and MIC. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ OMR ಅಂತ ಹೇಳಿದ್ರೆ ಈ ಒಂದು ಎಕ್ಸಾಮ್ಸ್ಗಳಲ್ಲಿ ಬರ್ತಕ್ಕಂಥ ಒಂದು OMR ಶೀಟ್ ನೋಡಿದ್ದೀವಿ ಸ್ನೇಹಿತರೆ, ಅದಾಗಿರೋದಿಲ್ಲ. MICR ಅಂತಕ್ಕಂಥದ್ದು ಏನಿದೆಯೋ MICR ಮೀನ್ಸ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್. ಸೊ ಇದನ್ನು ಬಳಸ್ಕೊಂಡು ಚೆಕ್ಗಳನ್ನು ಪ್ರಕ್ರಿಯೆಗೊಳಿಸಲು ಬ್ಯಾಂಕ್ಗಳಲ್ಲಿ ಬಳಸ್ತಕ್ಕಂಥದ್ದು MICR ಆಗಿರುತ್ತೆ. ಆಪ್ಷನ್ ಬಿ.